ಅಕ್ರಮವಾಗಿ ಕಾಡು ಮೊಲಗಳನ್ನು ಬೇಟೆಯಾಡಿ ಮಾರಾಟಕ್ಕೆ ಯತ್ನ, ಆರೋಪಿ ಬಂಧನ. ಹುಣಸೂರು: ಅಕ್ರಮವಾಗಿ ಉರುಳುಗಳನ್ನು ಬಳಸಿ 5 ಕಾಡು ಮೊಲಗಳನ್ನು ಬೇಟೆಯಾಡಿ ಮಾರಾಟ ಮಾಡಲು ಪ್ರಯತ್ನಿಸುತ್ತಿದ್ದ ವ್ಯಕ್ತಿಯನ್ನು ಹುಣಸೂರು ಪ್ರಾದೇಶಿಕ ವಲಯದ ಅರಣ್ಯಾಧಿಕಾರಿಗಳು ದಾಳಿ ನಡೆಸಿ ಬಂಧಿಸಿದ್ದಾರೆ. ಮೂಲತಃ ಪಕ್ಷಿರಾಜಪುರ 2ನೇ ಬ್ಲಾಕ್ ನಿವಾಸಿಯಾದ ರೇನೇಶ್ ತಂದೆ ಎಸ್ಪಿರೇಶ್ ಬಂಧಿತ ಆರೋಪಿ ಎಂದು ತಿಳಿದುಬಂದಿದೆ. ಖಚಿತ ಮಾಹಿತಿಯ ಆಧಾರದ ಮೇಲೆ ವಲಯ ಅರಣ್ಯಾಧಿಕಾರಿ ಸಂತೋಷ್ ಹೂಗಾರ್ ಅವರ ಮಾರ್ಗದರ್ಶನದಂತೆ ಹುಣಸೂರು ಎಚ್ಡಿ ಕೋಟೆ ಮುಖ್ಯ ರಸ್ತೆಯ ಪಕ್ಷಿರಾಜಪುರ 2ನೇ ಬ್ಲಾಕ್ ಗ್ರಾಮದ ಸಮೀಪ ದಾಳಿ ನಡೆಸಲಾಯಿತು. ಈ ವೇಳೆ ಅನುಮಾನಾಸ್ಪದವಾಗಿ ಇದ್ದ ವ್ಯಕ್ತಿಯೊಬ್ಬನು 5 ಕಾಡು ಮೊಲಗಳನ್ನು ಮಾರಾಟ ಮಾಡುತ್ತಿರುವುದು ಕಂಡುಬಂದಿದ್ದು, ಮೊಲಗಳನ್ನು ಹಾಗೂ ಆರೋಪಿಯನ್ನು ವಶಕ್ಕೆ ಪಡೆಯಲಾಯಿತು. ಈ ಸಂಬಂಧ ಆರೋಪಿಯ ವಿರುದ್ಧ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಉಪವಲಯ ಅರಣ್ಯಾಧಿಕಾರಿ ಮಂಜುನಾಥ್ ತಿಳಿಸಿದ್ದಾರೆ. ಕಾರ್ಯಾಚರಣೆಯಲ್ಲಿ ಪ್ರಭಾರ ಉಪವಲಯ ಅರಣ್ಯಾಧಿಕಾರಿ ದಿವಾಕರ್ ಬಿಎಸ್, ಗಸ್ತು ಅರಣ್ಯ ಪಾಲಕರಾದ ಮಂಜುನಾಥ್ ಎಂಎಂ, ಉದಯ್ ಕುಮಾರ್, ಶಿವಪ್ಪ ಗಡದವರ್, ಸಿದ್ದಪ್ಪ ಹೊಸ್ಮನಿ, ವಾಹನ ಚಾಲಕ ಮನೋಹರ್ ಹಾಗೂ ಅರಣ್ಯ ವೀಕ್ಷಕರಾದ ಶಶಿಕುಮಾರ್, ರವಿ ಮತ್ತು ಕುಮಾರ್ ಭಾಗವಹಿಸಿದ್ದರು. ಅರಣ್ಯ ಇಲಾಖೆ ಹುಣಸೂರು ಪ್ರಾದೇಶಿಕ ವಲಯ ಬ್ಯೂರೋ ರಿಪೋರ್ಟ್ ಹರೀಶ್ ಕೋಟೆ. ವರದಿ ಹರೀಶ್ ಕೋಟೆ, NKS TV4.